ಕೆಲಸಗಳ ಮಾತಾಡೋಂಗಿಲ್ಲ ಅಂತ ಅವ್ರು ಬರೋದೇ ಇಲ್ಲ. ನಾವು ಸ್ಟ್ರೈಕ್ ಮಾಡಿಲ್ಲ, ನಾವು ಮನೆಗೆ ಹೋಗ್ತೀವಿ. ಅದಕ್ಕೆ ಯಾರು ವಿಚಾರ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಅವ್ರಿಗೆ ಕರೆಸ್ತಕ್ಕಂಥ ಕೆಲಸ ಮಾಡಬೇಕು. ತಹಸೀಲ್ದಾರ್ ಕೆಲಸ ಮಾಡಬೇಕು. ತಹಸೀಲ್ದಾರ್ ಅಂತ ಬರೋದೇ ಇಲ್ಲ ಬಿಡೋರು. ಅವ್ರಿಗೆ ಜನಸಾಮಾನ್ಯರು ಬೇಕಿಲ್ಲ, ಜನಸಾಮಾನ್ಯರು ಇಂಟ್ರೆಸ್ಟ್ ಬೇಕಾಗಿಲ್ಲ, ಜನ ಅಭಿವೃದ್ಧಿ ಬೇಕಾಗಿಲ್ಲ, ಪಟ್ಟಣ ಅಭಿವೃದ್ಧಿ ಬೇಕಾಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಹಬ್ಬ ಕೈಯಾಗ ಒಂದು ಫೋನು, ಕುಂದಾಗ ಒಂದು ಫ್ಯಾನು, ಒಂದು ವ್ಯಾನ್ 3 ತಗೊಂಡ್ಬಿಟ್ರೆ ಆರಾಮ್ ತಿರುಗಾಡ್ತಾರೆ. ವಿಚಾರ ಮಾಡೋದಲ್ಲ ಅವರು. ಇಲ್ಲೇನ ಸರ್ಕಾರ 2-3 ಕೊಟ್ಟು ಬಿಡೋದಲ್ಲ. ಫೋನ್ ಕೊಟ್ಟದ, ವ್ಯಾನ್ ಕೊಟ್ಟದ, ಮತ್ತೇನು ಮತ್ತು ನಾಗ ಸಂಬಳ ಕೊಡ್ತಾರೆ. ಜನರ ಬಗ್ಗೆ ಯಾಕೆ ಅವ್ರು ವಿಚಾರ ಮಾಡ್ತೀವಿ? ಜನರು ಯಾಕೆ ಅಭಿವೃದ್ಧಿ ಮಾಡ್ತಾರೆ? ಪಟ್ಟಣ ಯಾಕೆ ಅಭಿವೃದ್ಧಿ ಮಾಡ್ತಾರೆ? ಅಭಿವೃದ್ಧಿ ಮಾಡ್ತಕ್ಕಂಥವ್ರಲ್ಲ. ನಾವು ಜನಸಾಮಾನ್ಯರೇ ಹೋರಾಟಗಳನ್ನು ಮಾಡಬೇಕು, ರಚ್ಚಿ ಹೇಳಬೇಕು. ರಚ್ಚಿ ಹೇಳಿಲ್ಲ ಅಂದರೆ ಏನಾಗೋದಿಲ್ಲ. ಇದು ಕೂಡ ರಸ್ತೆ ಮುಖ ಮಾಡೋ ನೋಡಿ ಎಲ್ಲ ಹೆಂಗೆ ಓಡಬೇಕು. ನಾವು ಇಲ್ಲಿ 3 ತಿಂಗಳು ಇಷ್ಟೇ ಭಾಷಣ ಮಾಡಿ ಎಲ್ಲರೂ ಕೇಳ್ತಾರೆ, ಓದ್ತಾರೆ. ಹೌದು, ಇನ್ನೆಲ್ಲ ಆಗ್ತದೆ. ಎಲ್ಲರ ವೃತ್ತಗಳು ಅರ್ಜೆಂಟ್ ಮಾಡಬೇಕಂತ ಹೇಳ್ತಕ್ಕಂಥ ಮನೆಯಾಗ ಈಗಾಗಲೇ ಕೊಟ್ಟಿದ್ದಾರೆ. ಅವ್ರು ಕನ್ಸಲ್ಟ್ ಕೊಟ್ಟಾರ, ಮಾಡೋದು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಮಾಡಲಿ. ನಾವೇ ನಮ್ಮ ಮನೆಗೆ ನೌಕರಿ ಕೇಳೋದಲ್ಲ, ಏನು ಕೇಳೋದಲ್ಲ. ಮಾಡಿ ಪಟ್ಟಣಕ್ಕೆ ಬಂದವನು ಎಷ್ಟು ಮನೆಯಾರು ಮಾಡಪ್ಪ ಅಂತಂದು ಕೇಳಿಲ್ಲ. ಹಾಗಾಗಿ ಇದ್ದವನ್ನೇ ಸ್ವಲ್ಪ ಜೀವ ಕೊಡ್ರಿ ಅಂತೇಳಿ ಕೇಳ್ತಕ್ಕಂಥ ಕೆಲಸ ಮಾಡೋದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ತಹಸೀಲ್ದಾರ್ ಆಗಲಿ, PI ಆಗಲಿ ಅವ್ರನ್ನ ಕಳಿಸಿ ಆಮೇಲೆ ವಿಕೋಪ ಕಾಲ ಮೇಲೆ 100 ಸಾವಿರ 2 ಸಾವಿರ ಅಂದರೆ ಏನು ಉಪಾಯ ಆಗಲ್ಲ. ಈಗ 10 ನಿಮಿಷಗಳಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಂದು 1,000 ವೆಹಿಕಲ್ಗಳು ಇರ್ತಾವೆ. ಎಷ್ಟು ಸಮಸ್ಯೆ ಆಗ್ತದೆ, ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳು ತಿಳ್ಕೋಬೇಕು. ತಿಳ್ಕೊಂಡು ಅರ್ಜೆಂಟ್ ಬಂದು ಅಧಿಕಾರಿಗಳು ಕರೆಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರನ್ನೂ ಸೇರಿಸಿ ಇದೊಂದು ಮುಕ್ತಗೊಂಡು ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ಚಿಂತನೆಯಿಂದ ಎಲ್ಲರಿಗೂ ಫೋನ್ ಮಾಡಿ ಕರೆಸಿದ್ದಾರೆ. ಇವತ್ತು ಇದು ಒಳ್ಳೆಯ ವಿಷಯ. ಈಗಾಗಲೇ ರಂಗಾನಾಯಕರು ಎಲ್ಲ ವಿಷಯ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಮ್ದು ಒತ್ತಾಯ ಇಷ್ಟೇ, ಎಲ್ಲ ಸಣ್ಣ ಊರುಗಳಲ್ಲಿ ವೃತ್ತಗಳಾಗಿದ್ದಾವೆ, ಸಣ್ಣ ಊರಲ್ಲಿ ಇದು ಮಾಡಿದ್ದಾರೆ. ಈಗ ವಾಲ್ಮೀಕಿ ಸರ್ಕಲ್ನಲ್ಲಿ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಇವತ್ತಿನವರೆಗೂ ಎಲ್ಲಿ ಕೂಡ ಅಭಿವೃದ್ಧಿ ಆಗಿಲ್ಲ. ಸುಮ್ಮನೆ ಒಂದು ಕಟ್ಟಾರ, ಒಂದು ಫೋಟೋ ಇಟ್ಟರೆ ಹಾಕಿಬಿಟ್ಟ ಮೇಲೆ ಒಂದು ಅದಕ್ಕೆ ಮೂರ್ತಿಲ್ಲ ಯಾವುದಲ್ಲ. ಅದು ಕೂಡ ಮುನ್ಸಿಪಾಲ್ಟಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಇವೆಲ್ಲ ಸರ್ಕಾರದಿಂದ ಮಾಡ್ತಕ್ಕಂಥ ಕೆಲಸಗಳು. ಸರ್ಕಾರ ಈ ಮಾನವಿಗೆ ಯಾವುದು ಬೇಕಾಗಿಲ್ಲ. ಯಾಕಂದ್ರೆ ಯಾರೋ ಮಾನವಿಗೆ ಆಸಕ್ತಿನೂ ಇಲ್ಲ, ಯಾವುದೋ ಹೇಳಿಕೆ ನಾವು ಕಡೆ ಕೊಟ್ಟರು ಬರೋಂಥ ಪರಿಸ್ಥಿತಿನೂ ಇಲ್ಲ. ಆ ಕಾರಣದಿಂದ ಒತ್ತಾಯ ಪೂರ್ವಕವಾಗಿ ನಾವು ಮಾಡ್ತೀವಿ. ಇವತ್ತಿನ ಇದು ಪ್ರಥಮವಾಗಿ ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದೀವಿ. ಈ ವೃತ್ತ ಇನ್ನೂ ಒಂದು 15 ದಿವಸದೊಳಗೆ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ. ಎಲ್ಲ ಸಮಾಜದವರು ಸೇರಿ ಯಾರ್ಯಾರು ಸಮಾಜ ವೃತ್ತಗಳಿದಾವೆ ಅವೆಲ್ಲ ಅಭಿವೃದ್ಧಿ ಮಾಡದಿದ್ರೆ ನಾವು ಮುಂದಿನ ಕ್ರಮ ತಗೊಳ್ಬೇಕಾಗತ್ತಂತ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾ ಇದ್ವಿ. ಎಲ್ಲರೂ ಕೂಡ ಸೇರಿ ಒಂದು ವೃತ್ತಗಳು ಚೆಂದಾಗಿ ಮಾಡಿ ಒಂದು ಮಾನವ ನಗರಕ್ಕೆ ಒಂದು ಒಳ್ಳೆ ಚಂದ ಬರೋಂಥ ರೀತಿಯಲ್ಲಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಿ ನಿಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ನೀವು ಕೂಡ ಒತ್ತಾಯ ಮಾಡಬೇಕು. ಪತ್ರಿಕಾ ರಂಗದವರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಮುಗಿಸ್ತೀನಿ.